ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ರ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ಕೆಲಸಕ್ಕೆ ಹೊರಡ್ತಾ ಇದ್ದೀವಿ. ಈಚೆಯಿಂದ ಹೋಗುವಾಗ ಧನುಷ ನಾನು ಸ್ವಲ್ಪ ಬೇಗ ಆಯ್ತು ಇವತ್ತು ಕೆಲಸ. 9:30 ಆಯಿತು. ಬೇಗ ಹೊರಡ್ತಾ ಇದ್ದೀವಿ ಇವತ್ತು. ಸ್ವಲ್ಪ ಕೆಲಸ ಮುಗಿಸ್ಕೊಂಬರುವಾಗ ಬ್ಯಾಂಕಿಗೆ ಹೋಗಿ ಬರ್ತೇನೆ. ಯಜಮಾನ್ರು ಕೂಡ ಬರ್ತೀನಿ ಅಂದಿದ್ದಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂಥೇಳಿ. ಅವರು ಕೂಡ ಡ್ರೈವಿಂಗ್ ಹೋಗೋರಿದ್ದಾರೆ. ಈಗ ಬ್ಯಾಂಕಿಗೆ ಯಾಕಂದರೆ ಏನು ರೊಕ್ಕ ಇಡ್ಲಿಕ್ಕೆ ಹೊಂಟಿಲ್ಲ ಸ್ನೇಹಿತರೆ, ಲೋನ್ ಹಾಕಿಸ್ಲಿಕ್ಕೆ ಹೊಂಟೀವಿ. ಲೋನ್ ಯಾಕಂದರೆ ಶ್ರೇಯಾಂದು ಎಜುಕೇಷನ್ ಲೋನು. ಹೋದ ವರ್ಷ ಎಲ್ಲೆಲ್ಲೋ ಕೈ ಸಾಲ ಮಾಡಿ ತೆಗ್ದೀವಿ, ಇನ್ನೂ ಅದೇ ಕೊಟ್ಟಿಲ್ಲ. ಅವಳಿಗೆ 18 ವರ್ಷ ಆಗಿದ್ದಿಲ್ಲ ಹೋದ ವರ್ಷ, ಹಾಗಾಗಿ ಲೋನ್ ಕೊಡಲ್ಲ ಅಂದರು. ಈ ವರ್ಷ ಲೋನ್ ಹಾಕಿಸ್ಬೇಕಾಗಿದೆ ಅವಳಿಗೆ. ಅದಕ್ಕೆ ಎಜುಕೇಷನ್ ಲೋನು ಎಷ್ಟು ಏನು ಅಂಥೇಳಿ ಕೇಳಿ ಬರಬೇಕಾಗಿದೆ. ಅದಕ್ಕಾಗಿ ಬ್ಯಾಂಕಿಗೆ ಹೋಗಿ ಬರಬೇಕು. ಬಂದಮೇಲೆ ಅಲ್ಲಿ ಏನಾಗುತ್ತೆ ಅಂಥೇಳಿ ಹೇಳ್ತೇನೆ ನಿಮಗೆ, ಹೇಗೆ ಹೇಳಿದ್ದಾರೆ ಅಂಥೇಳಿ. ಸರ್ ಆಯ್ತು ರೀ, 2ನೇ ದಿನದ ಕೆಲಸ ಎಷ್ಟು ಹಾಕಿದ್ರಿ ಇವತ್ತು? ತುಂಬ ಹಾಕಿಬಿಟ್ರಲ್ಲ. ಈಗ ನೋಡಿ ಸ್ನೇಹಿತರೆ, ಆಲ್ರೆಡಿ 3/4 ಭಾಗ ಬಂದುಬಿಟ್ಟಿದ್ದಾನೆ ಈ ಸೈಡ್ ಇನ್ನೂ ಇಲ್ಲ. ನಾಳೆ ಒಂದಿನ ಹಾಕಬೇಕಾಗುತ್ತಾ? ಇವತ್ತು ಫುಲ್ ಮತ್ತೆ ಇಳ್ಕೊಳ್ಳುತ್ತೆ. ಕಲ್ಲೆಲ್ಲ ಹಾಕಬೇಡ, ಕಲ್ಲು ಹಾಕಿದ್ರೆ ಸೆಂಟೆಕ್ಸ್ ಎಲ್ಲ ಒಳಗಡೆ ಹೋಗುತ್ತೆ. ಮಣ್ಣು ಮಾತ್ರ ಹಾಕಬೇಕು. ಈ ಸೈಡೇನು ಜಾಸ್ತಿ ಇಲ್ಲ ಹಾಕಲಿಕ್ಕೆ. ಈ ಸೈಡು ಸ್ವಲ್ಪ ಇದೆ, ಈ ಕಡೆ ಎಲ್ಲ ಫುಲ್ ಇದೆ. ಈ ಸೈಡು ಸ್ವಲ್ಪ ಹಾಕಬೇಕು ನೋಡಿ ಸ್ನೇಹಿತರೆ. ಯಾಕಂದರೆ ಇದು ಆಗಿಬಿಡುತ್ತೆ. ಇದು ಒಟ್ಟಿಗೆ ಒಂದೇ ದಿನ ತುಂಬಿಸ್ಬಿಟ್ರೆ ಕಷ್ಟ ಆಗುತ್ತೆ. ಸೆಂಟೆಕ್ಸ್ ಒಳಗೆ ಹೋಗ್ಬೋದು, ನೋಡ್ಕೊಂಡು ತುಂಬಿಸ್ಬೇಕಾಗತ್ತೆ ನಾವು. ಅದಕ್ಕಾಗಿ ನಮ್ಮ ಸರ್, ಅಯ್ಯೋ ಹಾರಿನ ಕಿತ್ತೋಗಿದ್ರ ನೀವು ನೋಡಿ, ದೊಡ್ಡ ಹಾರಿ ಕಿತ್ತೋಗುದ. ನೀನು ಇದರಿಂದನೇ ಮಾಡ್ತಾಯಿದ್ದ, ಕಿತ್ತೋಗೋದು. ಈಗ ಸಣ್ಣ ಹಾರಿ ತೊಗೊಂಡಿದ್ದಾನೆ. ಮಾಡಿ ಬೇಗ ಬೇಗ ಸ್ನಾನಕ್ಕೆ ಹೋಗ್ರಿ ನೀವು. ಆ ಕಡೆ ಹಾಕು, ಈ ಕಡೆ ಫುಲ್ ಹಾಕಿ. ಈಗ ನೋಡಿ ನಮ್ಮ ಸರ್. ನಾವು ಸರ್ ಅಂತ ಯಾಕೆ ಕರಿತೀವಿ ಅಂದರೆ ಗೊತ್ತಿಲ್ಲ ಸ್ನೇಹಿತರೆ. ನಮ್ಮ ಹಣೆ ಬರದಲ್ಲಿ ಏನೂ ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಮಕ್ಕಳಿಂದ ಆದ್ರೂ ಅಚೀವ್ಮೆಂಟ್ ಮಾಡಬೇಕನ್ನೋ ಆಸೆ ಇದೆ. ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀವಿ, ಕಲಿಸ್ಬೇಕಂಥೇಳಿ. ಅವಳು ಕಲಿತಾ ಇದ್ದಾಳೆ, ಇವನು ಸ್ವಲ್ಪ ಕಲಿಯೋ ಮನಸ್ಸು ಮಾಡ್ತಾಯಿಲ್ಲ ಅಲ್ಲ? ಯಾಕೆ ಧನುಷ, ಶಾಲೆ ಮೇಲೆ ಇಂಟ್ರೆಸ್ಟ್ ಹಾಕಿಲ್ಲ ನಿಂಗೆ? ಅವನಿಗೆ ಈ ಕೆಲಸ ಅಂದರೆ ಇಂಟ್ರೆಸ್ಟ್ ಅಲ್ವಾ ಅಲ್ಲ? ಇಂಥ ಕೆಲಸ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಸ್ನೇಹಿತರೆ. ಮಣ್ಣಲ್ಲಿ ಕೆಲಸ ಮಾಡೋದು, ಇದು ಮಾಡೋದು. ಆದರೆ ಶಾಲೆ ಕಡೆ ಸ್ವಲ್ಪ ಗಮನನೇ ಕಮ್ಮಿ ಇದೆ ಇವನದ್ದು. ಏನು ಮಾಡೋದು ಹೇಳಿ? ಅವಳು ಹೊರಗಡೆ ಬರಲ್ಲ, ಇವನು ಒಳಗಡೆ ಬರಲ್ಲ. ಅಪೋಸಿಟ್ ನಮ್ಮ ಮನೆಯಲ್ಲಿ ಅಲ್ಲ ಧನುಷ್? ಮಾಡು, ಇನ್ನೆಂತ ಮಾಡಲಿಕ್ಕಾಗುತ್ತೆ. 2 ತಿಂಗಳು ರಜೆ ಇದೆ, ಆಮೇಲೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವನು ನಾವು ಹಾಸ್ಟೆಲ್ಗೆ ಇಟ್ಟು ಪ್ರಯೋಜನ ಇಲ್ಲ ಸ್ನೇಹಿತರೆ. ಅಲ್ಲಿ ಇದೇ ಕೆಲಸದಿಂದ ಆಟ ಆಡೋದು, ಇದೇ ಮಾಡೋದು. ಯಾರೊಟ್ಟಿಗೆ ಗಲಾಟೆಗೆಲ್ಲ ಹೋಗಲ್ಲ, ಆದರೂ ಸ್ವಲ್ಪ ಆಟ ಆಡೋದು ಜಾಸ್ತಿ ಇದೆ. ಸೈಲೆಂಟ್ ಇರ್ತಾನೆ. ಬಿಡು ಇರಲಿ ಅದು. ಹಾಗಾಗಿ ದಪ್ಪ ಅಂತ ಹಾಕ್ಬಿಡಕ್ಕಲ್ಲಿ ಮಾತ್ರ. ಅದಕ್ಕೆ ಶಾಲೆ ಕಡೆ ಸ್ವಲ್ಪ ಗಮನ ಕಮ್ಮಿ ಇದೆ ಸ್ನೇಹಿತರೆ. ನಾಳೆ ನೀರು ಬರುತ್ತೆ, ನೋಡೋಣ ಹೇಗಾಗುತ್ತೆ ಅಂಥೇಳಿ. ಇವತ್ತು ನೀರು ಖಾಲಿಯಾಗಿದೆ ನೋಡಿ, ಖಾಲಿಯಾಗಿದೆ ನೀರು. 3/4 ಭಾಗ ಖಾಲಿಯಾಗಿದೆ. ಬಿಸಿಲಿದೆ, ಸೆಂಟೆಕ್ಸ್ ಟೋಪನ್ ಎಲ್ಲ ಸುಡುತ್ತೆ. ಹಾಗಾಗಿ ಈಗ ನಾನು ಬೇರೆ ಕೆಲಸಕ್ಕೆ ಹೋಗ್ತೀನಿ. ಈಗ ಕೆಲಸದಿಂದ ಬಂದು ಟೈಮ್ ಬಂತು 4:45 ಗಂಟೆ ಆಗ್ತಾ ಬಂದಿದೆ. ನಾನು ಏನೂ ಮಾಡಲಿಲ್ಲ. ಧನುಷನಿಗೆ ಸ್ವಲ್ಪ ಮ್ಯಾಗಿ ಮಾಡಿ ಕೊಡ್ತಾಯಿದ್ದೀನಿ ನೋಡಿ. ಇಲ್ಲ ಬೀಳ್ತಾ ಉಂಟು ಎಲ್ಲ ಕಡೆ, ಸೋರಾಡ್ತಾಯಿದೆ ನೋಡಿ. ಧನುಷನಿಗೆ ಸ್ವಲ್ಪ ಮ್ಯಾಗಿ ಮಾಡಿ ಕೊಟ್ಟಿನಿ. ಹಾಗೆ ಸ್ಪೂನ್ ಒಂದು ಕೊಟ್ಬಿಡ್ತೇನೆ ಅವನಿಗೆ. ಹಾಗಾಗಿ ಈಗ ಇಲ್ಲಿ ಸ್ವಲ್ಪ ಮ್ಯಾಗಿ ಮಾಡಿದ್ದೀನಿ. 1 ಪ್ಯಾಕೆಟ್ ಇತ್ತು. ನಾನು ಬಟ್ಟೆ ಹೊಲಿತಾ ಇದ್ದೀನಿ. ಒಂದು ಬ್ಲೌಸ್ ಮೊನ್ನೆ ಕಟ್ ಮಾಡಿದ್ದೆ, ತೋರಿಸ್ತೀನಿ ಬಾ ಧನುಷ್. ಇಲ್ಲಿ ಇಡ್ಲಾ, ಆರ್ತೈತೆ ನೋಡಿ. ಅವನು ಸೆಂಡೆಗೆ ತುಂಬ್ತಾ ಇದ್ದಾನೆ. ಸೆಂಡೆಗೆ ಇತ್ತು, ಇನ್ನೊಂದು ಸ್ವಲ್ಪ ಹಂಗೆ ಹಾಕಬೇಕು ಸ್ನೇಹಿತರೆ. ಒಂದು 4-5 ದಿನ ಆದರೂ ಇದನ್ನ ಬಿಸಿಲಿಗೆ ಹಾಕಲೇಬೇಕು. ಇವತ್ತು ಕೂಡ ಕೆಳಗೆ ಹಾಕಿದ್ವಿ. ತುಂಬ್ತಾ ಇದ್ದಾನೆ ಅವನು. ತುಂಬಲಿ
ಎರಡು ತೊಗೊಂಡು ಒಳಗಪ್ಪ. ಇಲ್ಲಿ ಆರಕ್ಕಿಟ್ಟಿನಿ ನಾನು ಮ್ಯಾಗಿ. ಹಾಗೆ ನೋಡಿ ಇಲ್ಲಿ ನಾನು ಮೊನ್ನೆ ಬ್ಲೌಸ್ ಕಟ್ ಮಾಡಿದ್ದೆ ಸ್ನೇಹಿತರೆ, ತೋರಿಸಿದ್ನೆಲ್ಲ. ಇದೊಂದು ಬ್ಲೌಸು ಕಟ್ ಮಾಡಿ ಇಡ್ತೀನಿ. ಒಂದು ದಿನ, ಒಂದು ವಾರ, 2 ವಾರಕ್ಕೆ ಅಥವಾ 2 ತಿಂಗಳಿಗೆ ಹೊಲಿತೇನೆ. ಇವತ್ತು ಹೊಲಿಬೇಕಂತೇಳಿ ಕೂತಿದ್ದೇನೆ. ಆಗಿದೆ ಅರ್ಧ. ನೆಕ್ ಹಾಕ್ತಾಯಿದ್ದೆ, ನೆಕ್ ಹೊಲಿತಾ ಇದ್ದೀನಿ. ಹಾಗಾಗಿ ಈಗಿದಷ್ಟು ಆಕ್ಕೈತೆ ಇಲ್ಲ ಗೊತ್ತಿಲ್ಲ. ಟ್ರೈ ಮಾಡ್ತೇನೆ ಇವತ್ತು ಎಷ್ಟು ಆಕ್ಕೈತೆ ಒಟ್ಟು ಹೊಲಿದು ಬಿಡ್ತೇನೆ. ಇದೆಲ್ಲ ಹೇಗಿಟ್ಟಿದ್ದೀನಿ ನೋಡಿ. ಹೊರಗಡೆ ಬಟ್ಟೆ ತಂದು ಮಡಚಿಡಬೇಕು. ಈ ಯಜಮಾನ್ರಲ್ಲಿ ಕರಿಬೇವು ಸೊಪ್ಪು ತಂದಾರೋ ಅದನ್ನು ಕೂಡ ಎತ್ತಿಟ್ಟಿಲ್ಲ, ಕೆಲಸ ಮಾಡ್ತಾಯಿದ್ದೀನಿ. ಯಜಮಾನ್ರು ನೋಡಿ ಇಷ್ಟೊಂದು ದ್ರಾಕ್ಷಿ ತಂದರು, ತಿನ್ನುವವರು ಯಾರಿಲ್ಲ ಯಾರು. ಈ ಥರ ಇದೆ ನಮ್ಮ ಜೀವನ. ದ್ರಾಕ್ಷಿ ಯಾರು ನೋಡಿ ತಿಂತಾಯಿಲ್ಲ. ಇದೊಂದು ತುತ್ತ ನಾನು ತಿಂತೀನಿ ಸ್ನೇಹಿತರೆ. ತಿಂದು ಈಗ ಪಟಾಪಟ ಅದಂಟು ಹೊಲಿದು ಬಿಡ್ತೀನಿ. ಟೈರಸ್ ಗುಡಿಸ್ಲಿಕ್ಕೆ ಹೋಗಬೇಕು. ಅದಕ್ಕೆ ವೈಟ್ ಸಿಮೆಂಟ್ ಹಾಕಬೇಕಾಗಿದೆ. ಹಾಕಿಲ್ಲ, ತುಂಬ ದಿನದಿಂದ ಆಯಿತು. ತುಂಬ ಸ್ಲ್ಯಾಬ್ ಎಲ್ಲ ತುಂಬ ಹೀಟ್ ಆಗ್ತಾಯಿದೆ. ಅದಕ್ಕಾಗಿ ಯಜಮಾನ್ರು ತಂದಿದ್ದಾರೆ ನಿನ್ನೆ ಒಂದು. ಅವರು ಎಷ್ಟೋ ಕೆಜಿದು ಮೊನ್ನೆ ತಂದಿದ್ರಲ್ಲ ಅಲ್ಲಿ ನಮ್ಮ ಅಮ್ಮರ ಮನೆಗೆ ತಂದಿದ್ದಾರೆ. ಈಗ ನಮಗೂ ಒಂದು ಎಷ್ಟು 10 kg 15 kg ಅದನ್ನೀಗ ಹಚ್ಚಬೇಕು. ನಾನು ನನ್ನ ಮಗ ಸೇರಿ ಹಚ್ತೇವೆ ಸ್ನೇಹಿತರೆ. ನೋಡಿ ಧಾರವಾಡ ಪೇಡ ತಂದಿದ್ವಿ ನಾವು ಮೊನ್ನೆ ಯಲ್ಲಂಗೋಡಕ್ಕೆ ಹೋಗಿ ಬರುವಾಗ. ಹುಬ್ಳ್ಯಾಗ ಧಾರವಾಡ ಬಸ್ ಸ್ಟ್ಯಾಂಡ್ನಾಗ ಬಸ್ ತರಬೇತು, ತುಂಬ ಹೊತ್ತು ನಿಲ್ಲಿಲ್ಲ. ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ ತೊಗೊಂಬಂದಿವಿ ಸ್ನೇಹಿತರೆ. ಖಾಲಿ ಆಯಿತು. ಶ್ರೇಯಾನ ಒಂದು ಎತ್ತಿಟ್ಟಿದ್ದೀವಿ. ಅವಳೇ ಇಷ್ಟಪಟ್ಟು ತೊಗೊಂಬರ್ತಾಳೆ, ಇಲ್ಲಾಂದ್ರೆ ಬೈಸ್ಕೋತೆ. ನಮ್ಮ ಅಮ್ಮರ ಮನೆಯಲ್ಲಿ ಮಾವಿನಕಾಯಿ ಕೊಯ್ಲಿಕ್ಕೆ ಹೋಗಿದ್ರು. ಮಾವಿನಕಾಯಿ ತಂದಿದ್ದಾರೆ. ಒಂದು 5 ಇದೆ, ಕಾಯಿ ಇದೆ. ಇದು ತೆಗೆದಿಡಬೇಕು ಎತ್ತಿ. ಇದೊಂದಿಷ್ಟು ಪಾತ್ರೆಗಳಿದಾವೆ. ನಾನು ಇದಷ್ಟು ತಿಂದು ಹೊಲಿಲಿಕ್ಕೆ ಹೋಗ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಪದಾರ್ಥ ರೆಡಿ ಆಗ್ತಾಯಿದೆ. ರೆಡಿ ಆಯಿತು ಪದಾರ್ಥ ಒಂದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೀನಿ. ಮೇಲ್ಗಡೆಯಿಂದ ರೆಡಿ ಆಯಿತು ಇದು ಪದಾರ್ಥ. ಬಿಸಿ ಬಿಸಿ ಹೀರೆಕಾಯಿ ಪದಾರ್ಥ ರಾತ್ರಿ ಊಟಕ್ಕೆ. ಇದಕ್ಕೆ ಎಲೆಗಡಬ ಮಾಡಿದ್ದೀನಿ. ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ. ಇದು ಪದಾರ್ಥ ಈಗ ರೆಡಿ ಆಯಿತು. ಇಲ್ಲಿ ಬಂದು ನೋಡಿ ಎಲೆಗಡಬ ಕುದೀತಾ ಇದೆ ಸ್ನೇಹಿತರೆ. ಕುದೀಲಿ ಅದು ಇನ್ನೊಂದು ಸ್ವಲ್ಪ. ಹಾಗೆ ನಾನು ಈ ಕಡೆ ಕೂಡ ಹಂಗಲ್ಲ ಲಟ್ಟಿಸಿ ಇಟ್ಕೋತಾ ಇದ್ದೇನೆ. ತುಂಬ ದಿನ ಆಯ್ತು ಎಲೆಗಡಬನ್ನು ಮಾಡಿರಲಿಲ್ಲ. ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು ಗೋಧಿ ಹಿಟ್ಟಿಂದು. ಹಾಗಾಗಿ ನೋಡಿ ಈಗ ರಾತ್ರಿ ಊಟಕ್ಕೆ ಎಲೆಗಡಬ ಹೀರೆಕಾಯಿ ಪದಾರ್ಥ ಮಾಡ್ತಾಯಿದ್ದೀವಿ. ಸ್ವಲ್ಪ ಮೇಲ್ಗಡೆ ಬಂದವ ತೆಗಿತೀನಿ. ನೋಡಿ ಸ್ನೇಹಿತರೆ, ಕುದೀತಾ ಇದ್ದಾವೆ ಚೆನ್ನಾಗಿ. ಈ ಸೈಡ್ನು ತಿರುಗಿಸಿ ಹಾಕ್ಕೋಬೇಕು. ಆಗಲೇ ತಿರುಗ್ತಾವೆ, ಜಾರ್ತಾವೆ, ಕುದ್ದಿರ್ತಾವಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ. ಹಿಂಗೆ ಒಳಗಡೆ ಎಲ್ಲ ನೀರು ಹೊಕ್ಕವು ನೋಡಿ. ಸ್ವಲ್ಪ ಅಲ್ಲೇ ಬಿಡಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಕುದೀಲಿ ಇನ್ನೊಂದು 2 ನಿಮಿಷ. ನೋಡಿ ರೆಡಿ ಅದ. ಈಗ ಕುದ್ದವು. ಇವು ಒಂದೊಂದಂತೂ ಅಷ್ಟೇ ಜಾಸ್ತಿ ಬರೋಲ್ಲ, ಜರ್ದು ಬೀಳ್ತಾವೆ ಸ್ನೇಹಿತರೆ. ಈ ಥರ ಈಗ ತಕ್ಕೊಂಬಿಡ್ತೀನಿ. ನೋಡಿ ನಿಲ್ಲೋದೇ ಇಲ್ಲ. ತುಂಬ ಕಷ್ಟ ಏನು ತೆಗೆಯೋದು. ಈ ಥರ ತೆಗೆದು ಹಾಕೊಳ್ಳಿ. ಆದರೆ ಬಿಸಿ ಬಿಸಿನೇ ತಿನ್ನಬೇಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತಾವೆ. ಸುಡ್ತಿರ್ತಾವೆ, ಹುಷಾರು. ಕುದಿ ನೀರಾಗಿನೇ ಇರ್ತಾವಲ್ಲ ಸ್ನೇಹಿತರೆ, ಅದಕ್ಕಾಗಿ ನೋಡಿ ಎಲ್ಲವನ್ನು ಇದೇ ಥರ ಈಗ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಬಿಸಿ ಬಿಸಿ ಬೇಕಾಕೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ. ನೋಡಿ ಊಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವರೀಗ. ನಾನು ಇನ್ನೂ ಕುದಿಸ್ತಾ ಇದ್ದೀನಿ ಎಲೆಗಡಬ. ಏಯ್ ನಿದ್ದೆ ಮಾಡತ್ತದ ದೇವಸ್ಕೊಂಬಂದೈತೆ ನೋಡಿ. ಹಾಕೋ ಎಲೆಗಡಬ. ಯಾಕೆ ಮಧ್ಯಾಹ್ನದಾಗ ಊಟ ಸರಿಯಾಗಿಲ್ಲ, ಹಾಕೋ ತಿನ್ನು. ಹೇಗಿದ್ದ ಅನಿಸ ಎಲೆಗಡಬ? ಸೊಗತ ತುಂಬ ದಿನ ಆಯ್ತಲ್ಲ ನೀ ತಿಂದೀಗ. ಮೇಡಮ್ ಅವರು ಅವ್ರ ಅಪ್ಪಾಗ ಅವ್ರ ತಮ್ಮ ಕೊಟ್ಟು ಅವ್ರು ಊಟ ಮಾಡತ್ತಾರೆ ಸ್ನೇಹಿತರೆ. ನಾನು ನೀರು ಕುದಿಯಾಕಿಟ್ಟೀನಿ, ಇನ್ನೂ ಮಾಡತ್ತೀನಿ. ನಾನು ಆಮೇಲೆ ಮಾಡ್ತೀನಿ. ಇವ್ರಿಗೆಲ್ಲ ಹೊಟ್ಟೆ ಹಸ್ತಿದೆ ಅಂತ ನನ್ನನ್ನು ಬಿಟ್ಟು ಊಟ ಮಾಡತ್ತಾರೆ ಇವ್ರು. ಅಲ್ಲ ರೀ? ಸರಿ ಊಟ ಮಾಡಲಿ ಸ್ನೇಹಿತರೆ.
ಇನ್ನೂ ನೀರು ಕುದಿಯತ್ತಾವ ಇಲ್ಲಿ. ಸ್ವಲ್ಪ ನೀರು ಕಮ್ಮಿ ಅದು, ಇನ್ನಷ್ಟು ನೀರು ಹಾಕಿ ಇನ್ನಷ್ಟು ನೀರು ಹಾಕಿಟ್ಟೀನಿ ಇಲ್ಲಿ ಕುದಿಯಾಕ. ಕುದಿಬೇಕು, ಕುದಿಯಾತ ನೋಡಿ ಇಲ್ಲಿ. ಅದಕ್ಕಾಗಿ ಈಗ ಒಂದೊಂದು ಹಾಕ್ತೇನೆ ಮತ್ತೆ ಇವಷ್ಟು. ಇವನ್ನ ಕುದಿಸಿ ನಾನು ತಿಂತೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ. ಇವನ್ನ ಮಡಚಿ ಮಾಡ್ತಾರೆ ಒಬ್ಬೊಬ್ಬರು, ನಾವು ಮಡಚಲ್ಲ, ಹಾಗೆ ಮಾಡ್ತೇವೆ. ಬೇಕಾದರೆ ಮಡಚಿ ಕೂಡ ಮಾಡ್ತಾರೆ, ಹಾಗೆ ಕೂಡ ಮಾಡ್ತಾರೆ ನೋಡಿ. 1 7 8 ಹಾಕ್ತೇವೆ. ಅದು ಇನ್ನೊಂದಿಗೆ ಹಾಕಿಬಿಡ್ತೇನೆ. ಈಗ ಇನ್ನೊಂದಿಗೆ ಹಾಕ್ತೇನೆ. ಇವು ಈಗ ಹಾಕಿದ್ದೀನಿ, ಇವು ಕುದೀಲಿ ಚೆನ್ನಾಗಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಊಟ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್.